ನನ್ನ ಹೆಸರು ನವೀನ್. ನಾನು DMS ಜ್ಞಾನಕುಟೀರ ಇಪೋ ಕ್ಯಾಂಪಸ್ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ, ನಮ್ಮ ಶಾಲೆಯ ನಿರ್ದೇಶಕರಾದಂತಹ ಸುಮಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ಶಾಲೆಯಲ್ಲಿ 1ರಿಂದ 10ನೇ ತರಗತಿಯವರೆಗೂ ಸಹ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ನಾವು ಆರೋಗ್ಯ ಶಿಕ್ಷಣವನ್ನು ಸಹ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡಿಸೋಕ್ಕೆ ಮುಂದಾಗಿದ್ದೇವೆ. ನಾವು 1ರಿಂದ 5ನೇ ತರಗತಿಯ ಪ್ರೈಮರಿ ಮಕ್ಕಳಿಗೆ ವ್ಯಾಂಡ್ಸು, ಡಂಬಲ್ಸು, ಊಪ್ಸು, ಲೆಜಿಮ್ಸು ಈ ಥರ ತಾಳಬದ್ಧ ಚಟುವಟಿಕೆಗಳನ್ನ ಮಾಡಿಸೋದ್ರಿಂದ ಮಕ್ಕಳಿಗೆ ವ್ಯಾಯಾಮ ಮಾಡಿದಾಗೂ ಸಹ ಆಗುತ್ತೆ ಮತ್ತು ಮಕ್ಕಳು ಖುಷಿಯಿಂದ ಮಾಡುವಂಥ ಒಂದು ಮನೋಭಾವ ಮೂಡುತ್ತೆ. ಆ ಒಂದು ಉದ್ದೇಶದಿಂದ ನಾವು ಈ ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾ ಇದ್ದೇವೆ. ಹಾಗೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ನಾವು ಎಲ್ಲ ಆಟದ ಅಂಕಣಗಳನ್ನು ಸಿದ್ಧಪಡಿಸ್ಕೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ವಿಶಾಲವಾದಂತಹ ಮೈದಾನವಿದ್ದು ಎಲ್ಲ ಆಟಗಳಿಗೂ ಸಹ ಪ್ರತ್ಯೇಕವಾಗಿ ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ವಾಲಿಬಾಲು, ಥ್ರೋಬಾಲು, ಅಥ್ಲೆಟಿಕ್ಸು ಎಲ್ಲ ಒಂದು ಆಟಗಳಿಗೂ ಸಹ ನಾವು ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ತರಬೇತುದಾರರು ಹಾಗೂ ಕ್ರೀಡಾಪಟುಗಳನ್ನು ಕರೆಸಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯವಾಗ್ತದೋ ಹಾಗೆ ಆರೋಗ್ಯನೂ ಸಹ ಅಷ್ಟೇ ಮುಖ್ಯ ಅಂತ ಹೇಳಿ ನಾವು ಆರೋಗ್ಯ ಶಿಕ್ಷಣವನ್ನು ಸಹ ಸಮತೋಲನವಾಗಿ ಬಾಯ್ಸು ಗರ್ಲ್ಸು ಎಲ್ಲರಿಗೂ ಸಹ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಕೊಡ್ತಾ ಇದ್ದೇವೆ. ಒಟ್ಟಾರೆ ಹೇಳ್ಬೇಕಂತ ಅಂದರೆ ನಮ್ಮ ಶಾಲೆಯಲ್ಲಿ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೋ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೂ ಸಹ ನಾವು ಅಷ್ಟೇ ಮಹತ್ವವನ್ನು ಕೊಟ್ಟು ಮಕ್ಕಳಿಗೆ ಬಾಡಿ ಬಿಲ್ಡ್ ಮಾಡೋಕ್ಕೆ ಮತ್ತು ಅವರ ಮನಸ್ಥಿತಿಯನ್ನು ಬಿಲ್ಡ್ ಮಾಡೋಕ್ಕೋಸ್ಕರ ಈ ಒಂದು ಆ್ಯಕ್ಟಿವಿಟೀಸನ್ನು ನಾವು ಕೈಗೊಂಡಿದ್ದೇವೆ.